ಈಗ ಕುಕ್ಕರ್ನ್ಯಾಗನ ಪಾಸ್ತಾ ತಯಾರಿಸ್ಬೋದು. ಪಾಸ್ತಾ ತಯಾರಿಸೋದು ಬಹಳ ಈಸಿ ಆಯ್ತು. ಪಾಸ್ತಾನ ಮುಂಚೆ ಕುದಿಸಿ ಆಮ್ಯಾಗ ಒಗ್ಗರಣೆ ಹಾಕೋ ಬದ್ಲಿ ಈ ಮೆಥಡ್ ಟ್ರೈ ಮಾಡ್ರಿ. ಪಾಸ್ತಾ ರುಚಿ ಆಕತಿ, ನಮ್ಮ ಟೈಮ್ನು ಸೇವ್ ಆಕತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಜಾಸ್ತಿ ತಡ ಮಾಡೋದು ಬೇಡ, ಈ ಕುಕ್ಕರ್ ಪಾಸ್ತಾ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದನ್ನ ತಯಾರ್ಸಕ್ಕೆ ನಾನಿಲ್ಲಿ ನನ್ನ ಕಡೆ ಇರೋ ಈ ದಿಸಾನೋ ಪಾಸ್ತಾ ತಗೊಳಕತ್ತೀನಿ. ಇದನ್ನ ಅಳತಿ ಮಾಡಿ ತಗೋಬೇಕು. ಮನ್ಯಾಗಿರೋ ಯಾವ್ದಾರು ಒಂದು ಕಪ್ ಅಥವಾ ಬಟ್ಲ ತಗೊಂಡು ಅಳತಿ ಮಾಡ್ರಿ. ಯಾಕಂದ್ರೆ ನೆಕ್ಸ್ಟ್ ಇದ ಬಟ್ಟಲ್ದಿಂದ ನಾವು ಕುಕ್ಕರ್ನ್ಯಾಗನು ಅಳತಿ ಮಾಡಿ ನೀರು ಹಾಕಬೇಕು. ಸೊ ನಾನಿಲ್ಲಿ ಈ ದೊಡ್ಡ ಬೌಲ್ನಷ್ಟು ಪಾಸ್ತಾ ತಗೊಂಡೇನಿ. ಈಗ ಇದನ್ನ ನಾವು ಮುಂಚೆ ಹಳೆ ಮೆಥಡ್ನ್ಯಾಗ ಕುದಿಸ್ತಿದ್ವಿ. ಅಂದ್ರೆ ಸೆಪ್ರೇಟ್ ಆಗಿ ಇದನ್ನ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ತಿದ್ವಿ. ಆದ್ರೆ ಈಗ ಆ ಜಂಜಾಟ ಇಲ್ಲ. ಡೈರೆಕ್ಟ್ ಕುಕ್ಕರ್ನ್ಯಾಗನ ಇದನ್ನ ಒಗ್ಗರಣೆ ಹಾಕೋಣ. ಇದ್ರಾಗ ಹಾಕಕ್ಕ ನಾನು ಇಲ್ಲಿ ಒಂದು ಸ್ವಲ್ಪ ತರಕಾರಿ ತಗೊಂಡೇನಿ. ಹಸಿ ಮೆಣಸಿನ್ಕಾಯಿ, ಸಣ್ಣಕ್ಕೆ ಹೆಚ್ಚಿರೋ ಗಜ್ರಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತು ಕ್ಯಾಬೇಜ್. ನೀವಿಲ್ಲಿ ಡೊಣ್ ಮೆಣಸಿನ್ಕಾಯಿನೂ ಹಾಕ್ಬೋದು. ನನ್ನ ಕಡೆ ಅವೈಲೇಬಲ್ ಇದ್ದಿದ್ದಿಲ್ಲ, ಅದರಿಂದ ಹಾಕಕತ್ತಿಲ್ಲ. ಹಂಗೆ ನನ್ನ ಕಡೆ ಇಲ್ಲಿ ಒಂದು ಸ್ವಲ್ಪ ವಟಾಣೆ ಇದ್ವು, ಇವನು ಹಾಕಾಕತ್ತೀನಿ. ಈಗ ವಟಾಣಿ ಸೀಸನ್ ಐತೆ ನೋಡ್ರಿ. ನಿಮ್ಮ ಕಡೆ ಅವೈಲೇಬಲ್ ಇದ್ರೆ ಖಂಡಿತ ಹಾಕ್ರಿ. ಸಣ್ಣ ಹುಡುಗರ್ಗೆ ಇವು ಭಾಳ ಸೇರ್ತವೆ. ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ ತಗೋರಿ. ಮಸಾಲ ಒಳಗೆ ನಾನಿಲ್ಲಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್, 1/4 ಚಮಚೆಯಷ್ಟು ಅರಿಶಿನ, ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಕರಿ ಮೆಣಸಿನ ಪುಡಿ, ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೊಳಕತ್ತೀನಿ. ಈಗ ಇದನ್ನ ಒಗ್ಗರಣೆ ಹಾಕಾಕ ಕುಕ್ಕರ್ನಾಗ 4 ಚಮಚೆಯಷ್ಟು ಎಣ್ಣೆ ಹಾಕ್ರಿ. ಈ ಮೆಥಡ್ನಿಂದ ನಮ್ಗೆ ಎಣ್ಣೆನೂ ಜಾಸ್ತಿ ಬೇಕಾಗಂಗಿಲ್ಲ. ನೋಡ್ರಿ, ಈ ರೀತಿ 4 ಚಮಚೆಯಷ್ಟು ಎಣ್ಣೆ ಹಾಕಿದ್ಮ್ಯಾಗ ಎಣ್ಣೆ ಬಿಸಿ ಆದ ನಂತರ ಇದ್ರಾಗ ನಾವೇನು ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ ತೊಗೊಂಡಿದ್ವಿ ನೋಡ್ರಿ, ಅವನ್ನ ಹಾಕ್ರಿ. ಇವನ್ನ ಎಣ್ಣೆ ಒಳಗೆ ಚಂದಗ ಹುರ್ಕೊಂಡ್ಮ್ಯಾಗ ಈಗ ಇದ್ರಾಗ ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಿ ಇದಕ್ಕೆ ಲೈಟಾಗಿ ಹೊಂಬಣ್ಣ ಬರೋವರೆಗೂ ಇದನ್ನು ಎಣ್ಣೆಯಾಗ ಫ್ರೈ ಮಾಡ್ಕೊಂಡು ತಗೋರಿ. ಉಳ್ಳಾಗಡ್ಡಿ ಬೆಂದು ಬಿಡಿ ಬಿಡಿಯಾಗಿ ಈ ರೀತಿ ಮೆತ್ತಗಾಕತ್ ನೋಡ್ರಿ. ಆಗ ಇದ್ರಾಗ ಮೆಣಸಿನ್ಕಾಯಿ ಮತ್ತು ಸಣ್ಣಕ್ಕೆ ಹೆಚ್ಚಿರೋ ಟೊಮ್ಯಾಟೊ ಹಾಕ್ರಿ. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇವನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಟೊಮ್ಯಾಟೊ ಜಲ್ದಿ ಮೆತ್ತಗಾಗಲಿ ಅಂತ ನಾನು ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಾಕತ್ತೀನಿ. ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಇನ್ನೂ ಜಲ್ದಿ ಫ್ರೈ ಆಕತಿ. ಒಂದು ಸ್ವಲ್ಪ ಅಂದ್ರೆ 1/4 ಚಮಚೆಯಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಟೊಮ್ಯಾಟೊ ಬೆಂದು ಪೂರ್ತಿ ಮೆತ್ತಗಾಗಬೇಕು ನೋಡ್ರಿ. ಈ ರೀತಿ ಇದು ಮೆತ್ತಗಾದ್ಮ್ಯಾಗ ಈಗ ಇದ್ರಾಗ ಉಳಿದಿರೋ ತರಕಾರಿ ಹಾಕೋಣ. ಸಣ್ಣಕ್ಕೆ ಹೆಚ್ಚಿರೋ ಗಜ್ರಿ ಮತ್ತು ಕ್ಯಾಬೇಜ್ ಹಾಕಿ ಇವನ್ನ ಒಗ್ಗರಣೆ ಒಳಗೆ ಕಲಿಸ್ಕೊಂಡು ತಗೊಳ್ಳೋಣ. ಈಗ ಬಟಾಣಿ ಹಾಕೋಣ. ನಾನು ಇವನ್ನ ಹಾಕೋದು ಮರ್ತ ಬಿಟ್ಟಿದ್ದೆ. ನಾವೇನು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ವಿ ನೋಡ್ರಿ, ಆ ನಂತರ ಇದ್ರಾಗ ಬಟಾಣಿ ಹಾಕಿ ಇವು ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇದ್ರಾಗ ಟೊಮ್ಯಾಟೊ ಹಾಕಿ ಫ್ರೈ ಮಾಡಿರಿ. ನಾವು ಹಾಕಿರೋ ಎಲ್ಲ ತರಕಾರಿ ಒಗ್ಗರಣೆ ಒಳಗೆ ಚಂದಾಗ ಮಿಕ್ಸ್ ಆಗಿ ಇವು ಮೆತ್ತಗಾಗಬೇಕು. ಅಲ್ಲಿವರೆಗೂ ಇವನ್ನ ಹುರಿದು ತಗೋರಿ. ನೋಡ್ರಿ, ಈ ರೀತಿ ಎಲ್ಲ ತರಕಾರಿ ಮೆತ್ತಗಾದ್ಮ್ಯಾಗ ಚಂದಾಗ ರೋಸ್ಟ್ ಆದ್ಮ್ಯಾಗ ಈಗ ಇದ್ರಾಗ ಡ್ರೈ ಮಸಾಲೆ ಹಾಕೋಣ. ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಕರಿ ಮೆಣಸಿನ ಪುಡಿ, ಅರ್ಧ ಚಮಚೆಯಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, 1/4 ಚಮಚ ಅರಿಶಿನ. ನಾವು ಇದ್ರಾಗ ಮುಂಚೆನ ಹಸಿ ಮೆಣಸಿನ್ಕಾಯಿನೂ ಹಾಕೇವಿ. ಈಗ ಕರಿ ಮೆಣಸಿನ ಪುಡಿ ಹಾಕಾಕತ್ತೇವಿ ಮತ್ತು ಇದ್ರಾಗ ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಖಾರದ ಪುಡಿನೂ ಹಾಕೇವಿ. ಅದರಿಂದ ಖಾರ ನೋಡ್ಕೊಂಡು ಹಾಕ್ರಿ, ಇದು ಭಾಳ ಖಾರ ಆಗಬಹುದು. ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವನ್ನ ಹಾಕಾಕತ್ತೀನಿ. ಈ ರೀತಿ ಒಗ್ಗರಣೆ ಒಳಗೆ ಇವನ್ನ ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತೈತಿ. ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಹಾಕಿರೋ ಮಸಾಲೆ ಒಗ್ಗರಣೆ ಒಳಗೆ ಚಂದಾಗ ಕಲಿಸ್ಕೊಂಡ್ಮ್ಯಾಗ ಈಗ ಇದ್ರಾಗ 1-2 ಚಮಚೆಯಷ್ಟು ಫ್ರೆಶ್ ಕ್ರೀಮ್ ಹಾಕ್ರಿ. ಇದು ಆಪ್ಷನಲ್ ಐತಿ, ಆದರೂ ಹಾಕಿದ್ರೆ ರುಚಿ ಹೆಚ್ಚಾಕತಿ, ಅದರಿಂದ ಹಾಕಾಕತ್ತೀನಿ. ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇವನ್ನ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡು ತಗೋರಿ. ನೋಡ್ರಿ, ಇವು ಮಿಕ್ಸ್ ಆಗ್ಯವು. ಈಗ ಇದ್ರಾಗ ನಾವು ಯಾವ ಕಪ್ ಅಥವಾ ಬೌಲ್ನಿಂದ ಪಾಸ್ತಾ ತೊಗೊಂಡಿರ್ತೇವೆ ನೋಡ್ರಿ, ಅದ ಸೇಮ್ ಬೌಲ್ನಿಂದ 2 ಬೌಲ್ನಷ್ಟು ನೀರು ಹಾಕಬೇಕು. ಇದನ್ನ ಚಂದಾಗ ಕಲಿಸ್ಕೊಂಡು ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟು ನೀರು ಕುದಿ ಬರೋವರೆಗೂ ಇದನ್ನ ಮುಚ್ಚಿ ಇಡೋಣ. ಈಗ ನೋಡ್ರಿ, ನೀರಿಗೆ ಕುದಿ ಬಂದೈತಿ. ಈ ಸ್ಟೇಜ್ನಾಗ ನಾವು ತೊಗೊಂಡಿರೋ ಪಾಸ್ತಾ ಇದ್ರಾಗ ಹಾಕಿ ಇದನ್ನು ಚಂದಾಗ ಕಲಿಸ್ಕೊಂಡು ತಗೋರಿ. ನಾವು ಆಗಲೇ ಟೊಮ್ಯಾಟೊ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡು ತಗೋರಿ.
ಆಲ್ಮೋಸ್ಟ್ ನಮ್ಮ ಪಾಸ್ತಾ ರೆಡಿ ಐತಿ. ಈಗ ಜಸ್ಟ್ ಇದನ್ನ ಮುಚ್ಚಿ ಒಂದು 5ರಿಂದ 6 ವಿಸಲ್ ಮಾಡ್ಕೊಂಡು ತಗೋರಿ. ಪಾಸ್ತಾ ರೆಡಿ ಇರ್ತೈತಿ. ನಾನಿಲ್ಲಿ 6 ವಿಸಲ್ ಮಾಡ್ಕೊಂಡು ತಗೊಂಡಿದ್ದೆ. ಕುಕ್ಕರ್ ಆರಿದ ನಂತರ ಇದನ್ನ ನಿಮ್ಗೆ ಓಪನ್ ಮಾಡಿ ತೋರ್ಸಾಕತ್ತೇನಿ. ಪರ್ಫೆಕ್ಟ್ ನೋಡ್ರಿ, ಪಾಸ್ತಾ ಎಷ್ಟು ಚಂದ ಅಳ್ಕೊಂಡೈತಿ. ನಾವು ನಾರ್ಮಲಿ ಇದನ್ನು ಸೆಪ್ರೇಟಾಗಿ ಕುದಿಸಿ ಪಾಸ್ತಾ ಮಾಡ್ತೇವೆ ನೋಡ್ರಿ, ಅದ್ರಕ್ಕಿಂತ ಇದು ಭಾಳ ಮೆತ್ತಗಾಕತಿ, ತಿನ್ನಾಕ ರುಚಿ ಅನ್ನಿಸ್ತೈತಿ. ಮ್ಯಾಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಕಲಸಿ ಸರ್ವ್ ಮಾಡಿರಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕುಕ್ಕರ್ನ್ಯಾಗ ನಾವು ಪಾಸ್ತಾ ತಯಾರಿಸ್ಬೋದು ಅಂತ. ಖಂಡಿತ ನೀವು ಈ ರೀತಿ ಪಾಸ್ತಾ ಮಾಡ್ಕೊಂಡು ತಿನ್ನಿರಿ. ಹೆಂಗೆ ಬಂತು ಅಂತ ಕಮೆಂಟ್ನ್ಯಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ಯೂಸ್ಫುಲ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.